ಇಲ್ಲಿ ನಾವು ಥರ್ಡ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್ ಮತ್ತು ಎಕ್ಸಾಂಪಲ್ ಉಪಯೋಗಿಸ್ಕೊಂಡು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ವಿ ಹ್ಯಾವ್ ಅ ಫ್ಯಾನ್ ಹ್ಯಾಂಗಿಂಗ್ ಫ್ರಮ್ ದ ರೂಫ್. ಇದ್ರ ಮೇಲೆ ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸ್ತು ಅಂತ ಹೇಳಿದ್ರೆ, ರೂಫ್ ಮೇಲೆ ಅದರ ವೆಯ್ಟ್ ಬಿಟ್ಟು ಫ್ಯಾನು ಎಳಿತಾ ಇದೆ ಕೆಳಗೆ ಅಲ್ವಾ, ಫೋರ್ಸ್ ಬಿಕಾಸ್ ಆಫ್ ದ ಫ್ಯಾನ್. ಅದು ಬಿಟ್ಟರೆ ಫ್ಯಾನ್ ಮೇಲೆ ರೂಫ್ ಮೇಲೆ ಎಳಿತಾ ಇದೆ. ಸರಿನಾ ತಪ್ಪ? ಫ್ಯಾನ್ನ ರೂಫ್ ಎಳಿತಾ ಇದೆ, ರೂಫ್ನ ಫ್ಯಾನ್ ಎಳಿತಾ ಇದೆ. ಸರಿನಾ? ವೇಟ್ನ ಇಗ್ನೋರ್ ಮಾಡಿ ಬರೀ ಇದನ್ನ ನೋಡಿದ್ರೆ ಇದು ನಿಮ್ಮ ಉತ್ತರ. ಫ್ರೀ ಬಾಡಿ ಡಯಾಗ್ರಾಮ್, ಡ್ರಾ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ರೂಫ್ ಅಂಡ್ ದ ಫ್ಯಾನ್ ಅಂತ ಹೇಳಿದ್ರೆ ಇದು ಬರುತ್ತೆ. ಇಗ್ನೋರಿಂಗ್ ವೆಯ್ಟ್. ಇವಾಗ ಈ ಸ್ಟೇಟ್ಮೆಂಟ್ ನೋಡಿ. ಫೋರ್ಸ್ ಆಲ್ವೇಸ್ ಕಮ್ಸ್ ಇನ್ ಪೇಸ್ ದಟ್ ಆಡ್ಸ್ ಅಪ್ ಟು 0 ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇವೆರಡು ಫೋರ್ಸ್ ಇದೆಯಲ್ಲ, ದೇ ಆರ್ ಪೇರ್ ಅಂತ ಹೇಳಿದ್ರೆ ಜೋಡಿ. ರೂಫ್ ಪ್ಲಸ್ ಫ್ಯಾನ್, ದ ಫೋರ್ಸ್ ಎಕ್ಸರ್ಟೆಡ್ ಬೈ ರೂಫ್ ಪ್ಲಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಫ್ಯಾನ್, ಇಫ್ ವಿ ಆ್ಯಡ್ ದಮ್, ಇದನ್ನು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 0 ಬರುತ್ತೆ, 0 ನ್ಯೂಟನ್ ಬರುತ್ತೆ. ಗೊತ್ತಾಯ್ತಾ? ಸೊ ನಿಮ್ಮ ಥರ್ಡ್ ಲಾ ಇದನ್ನು ಹೇಳ್ತಾ ಇದೆ. ಮತ್ತೊಂದು ರೀತಿಯಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ಆಬ್ಜೆಕ್ಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಆನ್ ಅನದರ್ ಆಬ್ಜೆಕ್ಟ್, ದ ಸೆಕೆಂಡ್ ಆಬ್ಜೆಕ್ಟ್ ಇನ್ಸ್ಟೆಂಟ್ಲಿ ಎಕ್ಸರ್ಟ್ಸ್ ಅ ಫೋರ್ಸ್ ಬ್ಯಾಕ್ ಆನ್ ದ ಫಸ್ಟ್. These two forces are always equal in magnitude but opposite in direction. These forces acts on different objects and never on the same object. ಈ ಸ್ಟೇಟ್ಮೆಂಟ್ ಹುಡುಗರ ಇದು ಮುಖ್ಯ. ಇದರಿಂದನೇ ಪ್ರಶ್ನೆ ಬರೋದು. ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, when one object exerts a force on the another object, fan is exerting a force on roof, roof is exerting a force on fan. The second object instantly exerts a force back on the first, ಅಲ್ವಾ? ಫ್ಯಾನ್ ತೆಗ್ಲಾಕಿದ ತಕ್ಷಣ ರೂಫ್ನ ಎಳೆಯಕ್ಕೆ ಶುರು ಮಾಡುತ್ತೆ, ರೂಫು ಇಮಿಡಿಯೇಟಾಗಿ ಫ್ಯಾನ್ನ ಎಳೆಯಕ್ಕೆ ಶುರು ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಫ್ಯಾನ್ ಬಿದ್ದೋಗುತ್ತಲ್ವಾ? ಸೊ ಇಮಿಡಿಯೇಟಾಗಿ ತಕ್ಷಣವೇ ಆ ಫೋರ್ಸು ಬರುತ್ತೆ. ಗೊತ್ತಾಯ್ತಾ? ಯಾವ ಫೋರ್ಸು? ದ ಫೋರ್ಸ್ ಆನ್ ದ ಫ್ಯಾನ್. ಸರಿನಾ? ಮತ್ತೇನು? ದಿಸ್ ಟೂ ಫೋರ್ಸಸ್ ಆರ್ ಆಲ್ವೇಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಶಕ್ತಿಯಲ್ಲಿ ಎರಡು ಒಂದೇ ಇರುತ್ತೆ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ನೋಡಿ, ಇಲ್ಲಿ ಇದು ಕೆಳಗಿದೆ, ಇದು ಮೇಲಿದೆ. ದಿಸ್ ಫೋರ್ಸಸ್ ಆ್ಯಕ್ಟ್ಸ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಒಂದು ಫೋರ್ಸು ರೂಫ್ ಮೇಲೆ ಆ್ಯಕ್ಟ್ ಮಾಡ್ತಾಯಿದೆ, ಮತ್ತೊಂದು ಫೋರ್ಸು ಫ್ಯಾನ್ ಮೇಲೆ ಆ್ಯಕ್ಟ್ ಮಾಡ್ತಾಯಿದೆ, ಆ್ಯಂಡ್ ನೆವರ್ ಆನ್ ದ ಸೇಮ್ ಆಬ್ಜೆಕ್ಟ್, ಅಲ್ವಾ? ಎರಡೂ ರೂಫ್ ಮೇಲಿಲ್ಲ, ಎರಡೂ ಫ್ಯಾನ್ ಮೇಲಿಲ್ಲ. ಸೊ ಇದೇ ನಿಮ್ಮ ಥರ್ಡ್ ಲಾ ಆಫ್ ಮೋಷನ್. ಸರಿನಾ? ಇದು ಮತ್ತೊಂದು ಸತಿ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊತೀವಿ. ತಕ್ಷಣಕ್ಕೆ ಇದನ್ನು ಪಾಸ್ ಮಾಡಿಕೊಂಡು ನೀವೆಲ್ಲ ಬರ್ಕೊಬೇಕು, ಎಕ್ಸಾಂಪಲ್ ಸೇರಿಸಿ ಎಲ್ಲ ಬರ್ಕೊಬೇಕು.